ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಸಾಕಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಟ್ರಂಪ್ ಕೂಡ ಮತ್ತೊಂದು ಬಹಳ ದೊಡ್ಡ ಘೋಷಣೆ ಮಾಡಿದ್ದಾರೆ. ಒಂದು ಅರ್ಥದಲ್ಲಿ ಇವತ್ತೇ ಕ್ಲೈಮ್ಯಾಕ್ಸ್ ಅನ್ನುವ ಹಂತದಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ಒಳಗೆ ಅಮೆರಿಕಾಗೆ ಹಿನ್ನಡೆ ಆಗ್ತಾ ಇದೆ ಎನ್ನುವಂಥ ಸುದ್ದಿಗಳು ಹೆಚ್ಚು ಪ್ರಚಾರ ಪಡೀತಾ ಇದ್ದಾವೆ. ಇದು ಟ್ರಂಪ್ ಅವರನ್ನು ಒತ್ತಡಕ್ಕೀಡು ಮಾಡಿದೆ. ಆ ವಿಚಾರವಾಗಿಯೂ ಕೂಡ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಮಿತ್ರರೇ, ಒಂದು ಕಡೆ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಈ ಥರ ಯುದ್ಧ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಪಾಕಿಸ್ತಾನದವರಿಗೆ 108 ಸಮಸ್ಯೆಗಳಿದ್ದಾವೆ. ಆಯಿಲ್ ಬರ್ತಾ ಇಲ್ಲ, ದೇಶದಲ್ಲಿ ಆಯಿಲ್ ಪ್ರೈಸ್ ವಿಪರೀತವಾಗಿ ಜಾಸ್ತಿ ಆಗಿದೆ, ಅವರು ಪಾರ್ಷಿಯಲ್ ಲಾಕ್ಡೌನ್ ಕೂಡ ಮಾಡಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಆಫ್ಘಾನಿಸ್ತಾನದ ತಾಲಿಬಾನಿಗಳನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ದಾರೆ. ಆಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಕೂಡ ನಡೆದಿದೆ. ಅದಕ್ಕೆ ಪ್ರತಿಯಾಗಿ ತಾಲಿಬಾನಿಗಳು ಕೂಡ ಪ್ರತಿದಾಳಿಯನ್ನು ನಡೆಸಿದ್ದಾರೆ. ಪಾಕಿಸ್ತಾನದ ಸೇನಾ ಕ್ಯಾಂಪನ್ನೇ ಗುರಿಯಾಗಿಸಿ ಆಫ್ಘಾನಿಸ್ತಾನದ ತಾಲಿಬಾನಿಗಳು ಕೂಡ ದಾಳಿ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಪಶ್ಚಿಮ ಏಷ್ಯಾದ ಯುದ್ಧದಿಂದಲೇ ಶುರು ಮಾಡೋಣ. ಈ ಯುದ್ಧ ಆರಂಭವಾದ ದಿನದಿಂದಲೂ ಕೂಡ ಟ್ರಂಪ್ ದಿನಕ್ಕೆ 10 ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಅವರ ಒಂದು ಸ್ಟೇಟ್ಮೆಂಟ್ಗೂ ಇನ್ನೊಂದು ಸ್ಟೇಟ್ಮೆಂಟ್ಗೂ ತಾಳಮೇಳ ಕೂಡೋದೇ ಇಲ್ಲ, ಆ ರೀತಿಯಾಗಿರ್ತವೆ. ಆದರೆ ಜಗತ್ತು ಅದನ್ನು ಲೈಟಾಗಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಹೇಳಿ? ಟ್ರಂಪ್ ಇವತ್ತು ಅಮೆರಿಕದ ಅಧ್ಯಕ್ಷ ಅಲ್ವಾ? ಇವತ್ತು ಅಮೆರಿಕವೇ ಯುದ್ಧ ಮಾಡ್ತಿರೋದು, ಅದು ಕೂಡ ಟ್ರಂಪ್ ಅಣತಿಯಂತೆ ಯುದ್ಧ ನಡೀತಾ ಇರೋದು. ಹೀಗಾಗಿ ಟ್ರಂಪ್ ಏನು ಹೇಳ್ತಾರೋ ಅದಕ್ಕೆ ಜಗತ್ತು ಮನ್ನಣೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ಸಹ ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಬರೆಕೊಂಡಿದ್ದಾರೆ, ಈ ಹುಚ್ಚು ದುಷ್ಟರಿಗೆ ಇಂದು ಏನಾಗುತ್ತೆ ನೋಡಿ, ಹೀಗಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಅಂದರೆ ಇವತ್ತೇ ಇರಾನ್ ವಿಚಾರದಲ್ಲಿ ಬಹಳ ದೊಡ್ಡದೇನೋ ನಡೆಯುತ್ತೆ ಅಂತ ಟ್ರಂಪ್ ಸೂಚ್ಯವಾಗಿ ತಿಳಿಸಿದ್ದಾರೆ. ಅದಕ್ಕೆ ಮುಂದುವರೆದು ಹೇಳಿದ್ದಾರೆ, ಇರಾನ್ನಲ್ಲಿ 47 ವರ್ಷಗಳಿಂದ ಈ ದುಷ್ಟರ ಆಡಳಿತ ಇತ್ತು, ಅವರು ವಿಶ್ವದಾದ್ಯಂತ ನಿರಪರಾಧಿಗಳನ್ನು ಕೊಲ್ತಾ ಇದ್ರು. ಈಗ ನಾನು 47ನೇ ಅಮೆರಿಕದ ಅಧ್ಯಕ್ಷನಾಗಿ ಅವರನ್ನು ಕೊಲ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗತ್ತೆ ಅಂತ ಟ್ರಂಪ್ ಇವತ್ತು ತನ್ನ ಟ್ರೂತ್ ಸೋಷಲ್ನಲ್ಲಿ ಬರೆದುಕೊಂಡಿದ್ದಾರೆ. ಹೀಗಾಗಿ ಇರಾನ್ ಮೇಲೆ ಇವತ್ತು ಅಮೆರಿಕ ಬಹಳ ನಿರ್ಣಾಯಕವಾದಂತಹ ದಾಳಿಗಳನ್ನು ಮಾಡಬಹುದಾ? ಈ ಹಿಂದೆಂದಿಗಿಂತಲೂ ದೊಡ್ಡದಾದಂತಹ ಕಾರ್ಯಾಚರಣೆ ನಡೀಬಹುದಾ? ಈ ಎಲ್ಲ ಅನುಮಾನಗಳು ಸೃಷ್ಟಿಯಾಗ್ತಾ ಇದೆ. ಯಾಕೆ ಅಂತಂದರೆ ಟ್ರಂಪ್ ಯಾವುದನ್ನು ಕೂಡ ಮುಚ್ಚಿಡೋದಿಲ್ಲ, ಎಲ್ಲದನ್ನು ಓಪನ್ ಆಗಿ ಹೇಳಿರ್ತಾರೆ. ಕೆಲವೊಮ್ಮೆ ಆಗೋದಕ್ಕಿಂತ ಜಾಸ್ತಿ ವೈಭವೀಕರಿಸಿರ್ತಾರೆ. ಹೀಗಾಗಿ ಅಮೆರಿಕ ಇವತ್ತೇನೋ ಮಾಡಬಹುದು ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗಿದೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಈ ಅಮೆರಿಕ ಯುದ್ಧ ಮಾಡ್ತಾ ಇದೆಯಲ್ಲ, ಅಮೆರಿಕದ ಒಳಗೆ ಸಾಕಷ್ಟು ಪರ ವಿರೋಧ ಇದೆ. ಅಲ್ಲಿನ ಪತ್ರಿಕೆಗಳು ಕೂಡ 2 ರೀತಿಯಾಗಿ ಈ ಸುದ್ದಿಯನ್ನು ಪ್ರಕಟಿಸ್ತಾ ಇದ್ದಾವೆ. ಕೆಲ ಪತ್ರಿಕೆಗಳು ಅಮೆರಿಕಾಗೆ ಹಿನ್ನಡೆ ಆಗ್ತಾ ಇದೆ, ಇರಾನ್ನಲ್ಲಿ ಅಮೆರಿಕಾಗೆ ನಷ್ಟ ಆಗ್ತಾ ಇದೆ, ಈ ರೀತಿಯ ಸುದ್ದಿಗಳನ್ನು ಪ್ರಕಟಿಸ್ತಾ ಇದ್ದಾವೆ. ಅದರಲ್ಲಿ ಬಹಳ ಮುಂಚೂಣಿಯಲ್ಲಿರುವಂಥದ್ದು ನ್ಯೂಯಾರ್ಕ್ ಟೈಮ್ಸ್. ಇದು ಈಗ ಟ್ರಂಪ್ ಅವರನ್ನು ಕೆರಳಿಸಿದೆ. ನ್ಯೂಯಾರ್ಕ್ ಟೈಮ್ಸ್ಗೆ ಇವತ್ತು ಟ್ರಂಪ್ ಟಾಂಟ್ ಕೂಡ ಕೊಟ್ಟಿದ್ದಾರೆ. ನೀವು ಇವತ್ತು ನ್ಯೂಯಾರ್ಕ್ ಟೈಮ್ಸ್ ಅನ್ನು ನೋಡಿದ್ರೆ ಅಮೆರಿಕ ಸೋತ್ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇರಬಹುದು, ಆದರೆ ಅಮೆರಿಕ ಇರಾನನ್ನು ನಾಶ ಮಾಡ್ತಾ ಇದೆ. ಇರಾನ್ನ ನೌಕಾಪಡೆ ಬಹುತೇಕ ನಾಶ ಆಗಿ ಹೋಗಿದೆ. ಇರಾನ್ನಲ್ಲಿ ವಾಯುಪಡೆಯೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರ ಮಿಸೈಲ್, ಡ್ರೋನ್ ಇದೆಲ್ಲದನ್ನು ಕೂಡ ನಾವು ನಾಶ ಮಾಡಿದ್ದೀವಿ. ಸೈನಿಕ ಸಾಮರ್ಥ್ಯವನ್ನು ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ದೀವಿ. ಇರಾನ್ನ ಹಲವಾರು ನಾಯಕರನ್ನು ಕೂಡ ನಾವು ಹತ್ಯೆ ಮಾಡಿದ್ದೀವಿ. ಅಮೆರಿಕದ ಬಳಿಯಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ನಮ್ಮ ಫೈರ್ ಪವರ್ಗೆ ಮ್ಯಾಚ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ನಮಗೆ ಸಾಕಷ್ಟು ಸಮಯಾವಕಾಶವೂ ಕೂಡ ಇದೆ. ಇರಾನ್ಗೆ ನಾವು ಭಾರಿ ಹೊಡೆತ ನೀಡ್ತಾ ಇದ್ದೀವಿ, ಮುಂದೆ ಕೂಡ ಹೊಡಿತೀವಿ ಅಂತ ಟ್ರಂಪ್ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಅಮೆರಿಕದ ಬಳಿಯಲ್ಲಿ ಶಸ್ತ್ರಾಸ್ತ್ರದ ಕೊರತೆ ಆಗ್ತಾ ಇದೆ, ಈ ಯುದ್ಧದಿಂದ ನಷ್ಟ ಆಗ್ತಾ ಇದೆ, ಹೀಗೆಲ್ಲ ಹೇಳಿಬಿಟ್ಟು ಅಮೆರಿಕ ಹಿಂದೆ ಸರಿಯೋದಿಲ್ಲ, ನಮಗೆ ಬೇಕಾದಷ್ಟು ಸಮಯ ಇದೆ ಅಂತ ಟ್ರಂಪ್ ಹೇಳ್ಕೊಳ್ತಾ ಇದ್ದಾರೆ. ಕೇವಲ ಟ್ರಂಪ್ ಮಾತ್ರ ಹೀಗೆ ಹೇಳ್ಕೊಳ್ತಾ ಇಲ್ಲ. ಟ್ರಂಪ್ ಅವರ ಖಜಾನೆ ಸೆಕ್ರೆಟರಿ ಒಬ್ಬ ಇದ್ದಾನಲ್ಲ, ಸ್ಕಾಟ್ ಬೆಸೆಂಟ್, ಆತ ಕೂಡ ಇವತ್ತು ಸ್ಕೈ ನ್ಯೂಸ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಯುದ್ಧಕ್ಕೆ ನಾವು ಎಷ್ಟು ಬೇಕಾದರೂ ಬೆಲೆಯನ್ನು ತೆರ್ತೀವಿ, ಅದು ಯಾವುದೂ ಕೂಡ ನಮಗೆ ಮ್ಯಾಟ್ರೇ ಆಗೋದಿಲ್ಲ ಹೀಗಂತ ಸ್ಕಾಟ್ ಬೆಸೆಂಟ್ ಹೇಳ್ಕೊಂಡಿದ್ದಾರೆ. ಜೊತೆಗೆ ತೈಲದ ಬೆಲೆ ಎಷ್ಟು ಏರಿದ್ರೂ ಕೂಡ ಅದು ಅಮೆರಿಕದ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ, ನಾವು ಯುದ್ಧವನ್ನು ಮುಂದುವರಿಸ್ತೀವಿ. ಯುದ್ಧದ ವೆಚ್ಚದ ಬಗ್ಗೆಯೂ ಕೂಡ ನಮಗೆ ಚಿಂತೆ ಇಲ್ಲ, ಅಮೆರಿಕ ಎಲ್ಲದಕ್ಕೂ ಸಂಪೂರ್ಣವಾಗಿ ಸಿದ್ಧವಾಗಿ ಈ ಯುದ್ಧಕ್ಕೆ ಇಳಿದಿದೆ ಅಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿದ್ದಾರೆ. ಅಂದರೆ ಅಮೆರಿಕದಲ್ಲಿ ಈ ಯುದ್ಧಕ್ಕೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಮೊದಲ 6 ದಿನಕ್ಕೆ $11 ಬಿಲಿಯನ್ ವೆಚ್ಚ ಮಾಡಿದ್ದಾರೆ. ಯುದ್ಧ ಶುರುವಾಗಿ ಈಗಾಗಲೇ 14 ದಿನಗಳಾಗಿದೆ. ಹೀಗಾಗಿ ಅಮೆರಿಕಾಗೆ ಈ ಯುದ್ಧ ಆರ್ಥಿಕವಾಗಿ ಬರ್ಡನ್ ಆಗ್ತಿದೆ ಎನ್ನುವಂಥ ವಾದ ಇತ್ತಲ್ಲ, ಅದೆಲ್ಲ ನಮಗೆ ಡೋಂಟ್ ಕೇರ್, ನಾವೆಲ್ಲದಕ್ಕೂ ರೆಡಿ ಆಗಿದ್ದೀವಿ, ಎಷ್ಟೇ ವೆಚ್ಚ ಆದರೂ ಕೂಡ ನಾವು ಅದನ್ನು ಭರಿಸೋದಕ್ಕೆ ಶಕ್ತಿಯನ್ನು ಹೊಂದಿದ್ದೀವಿ ಅಂತ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಹೇಳ್ಕೊಳ್ತಾ ಇರೋದು. ಇನ್ನು ಟ್ರಂಪ್ ನಿನ್ನೆ ಒಂದು ಹೇಳಿದ್ರಲ್ಲ, ಈ ಯುದ್ಧದಿಂದಾಗಿ ಆಯಿಲ್ ಪ್ರೈಸ್ ಜಾಸ್ತಿ ಆದರೆ ಅಮೆರಿಕಾಗೆ ಅದರಿಂದ ಲಾಭ ಆಗುತ್ತೆ ಅಂತ. ಈಗ ಟ್ರೆಜರಿ ಸೆಕ್ರೆಟರಿಯ ಸ್ಟೇಟ್ಮೆಂಟ್ ಕೂಡ ಸೇಮ್ ಟು ಸೇಮ್ ಇದೆ.
ತೈಲ ಬೆಲೆ ಹೆಚ್ಚಾದರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಅಮೆರಿಕದ ವಾದ ಏನು ಗೊತ್ತಾ, ನಾವು ಕೂಡ ವಿಪರೀತವಾಗಿ ಆಯಿಲನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಹೀಗಾಗಿ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದ್ದೇ ಆದರೆ ಅದರಿಂದ ಅಮೆರಿಕಾಗೆ ಹಣದ ಹರಿವಾಗುತ್ತೆ ಎನ್ನುವಂಥದ್ದು ಇವರ ಒಂದು ಹೊಸ ವಾದ. ಈ ಯುದ್ಧದ ವಿಚಾರದಲ್ಲಿ ಟ್ರಂಪ್ ಸರ್ಕಾರದ ಮೇಲೆ ಒತ್ತಡ ಜಾಸ್ತಿ ಆಗ್ತಿದ್ದ ಹಾಗೆ ಅವರನ್ನ ಬೆಂಬಲಿಸೋದಕ್ಕೆ ಟ್ರಂಪ್ ಹಿಂಬಾಲಕರೆಲ್ಲರೂ ಕೂಡ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ದಾರೆ. ಈಗ ಸ್ಕಾಟ್ ಬೆಸೆಂಟ್ ಆಗ್ತಾ ಇದ್ದ ಹಾಗೆ ಅಮೆರಿಕದ ಸ್ಪೀಕರ್ ಕೂಡ ಈ ಯುದ್ಧವನ್ನು ಸಮರ್ಥಿಸಿಕೊಂಡಿದ್ದಾರೆ. US ಕಾಂಗ್ರೆಸ್ನ ಸ್ಪೀಕರ್ ಆಗಿರುವಂತಹ ಮೈಕ್ ಜಾನ್ಸನ್ ಹೇಳ್ತಾರೆ, ಇದೊಂದು ಯುದ್ಧವೇ ಅಲ್ಲ, ಇದೊಂದು ಸೀಮಿತವಾದಂತಹ ಕಾರ್ಯಾಚರಣೆ. ನಮ್ಮ ಸರ್ಕಾರ ಕೇವಲ ರಕ್ಷಣಾ ಕ್ರಮಗಳನ್ನು ಕೈಗೊಂಡಿದೆ, ನಾವು ಇದಕ್ಕಾಗಿ ಯುದ್ಧವನ್ನ ಘೋಷಿಸಿಲ್ಲ, ಹೀಗಂತ ಒಂದು ವಿಚಿತ್ರವಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಯಾಕೆ ಅಮೆರಿಕದ ಸ್ಪೀಕರ್ ಹೀಗೆ ಹೇಳಿದ್ರು ಕೇಳಿದ್ರೆ, ಇಲ್ಲಿ ಟ್ರಂಪ್ಗೆ ಈ ಯುದ್ಧದ ವಿಚಾರದಲ್ಲಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವಂತಹ ಸಾಧ್ಯತೆಗಳಿದಾವೆ. ಅಮೆರಿಕದ ಸಂವಿಧಾನದ ಪ್ರಕಾರ ಇನ್ನೊಂದು ದೇಶದ ಮೇಲೆ ಅಮೆರಿಕ ಸೈನಿಕ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತಾದ್ರೆ US ಕಾಂಗ್ರೆಸ್ನ ಅನುಮತಿಯನ್ನ ಪಡೆದುಕೊಳ್ಬೇಕು. ಆದರೆ ಟ್ರಂಪ್ ಹಾಗೆ ಮಾಡಿರಲಿಲ್ಲ. ಏಕಾಏಕಿಯಾಗಿ ಇರಾನ್ನ ಮೇಲೆ ದಾಳಿಯನ್ನ ಆರಂಭಿಸಿದ್ರು. USನ ಕಾಂಗ್ರೆಸ್ನ ಅನುಮತಿಯನ್ನ ಈವರೆಗೆ ಪಡೆದುಕೊಂಡಿಲ್ಲ. ಈ ಯುದ್ಧ ಗೆದ್ದಿದ್ದೇ ಆದ್ರೆ ಅದೇನು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದರೆ ಒಂದು ವೇಳೆ ಯುದ್ಧದಲ್ಲಿ ಟ್ರಂಪ್ಗೆ ಹಿನ್ನಡೆ ಆಗಿದ್ದೇ ಆದ್ರೆ ಅಮೆರಿಕದಲ್ಲಿ ವಿಪಕ್ಷಗಳು ಇದನ್ನ ಪ್ರಶ್ನೆ ಮಾಡ್ತವೆ. ಆ ಸಂದರ್ಭದಲ್ಲಿ ಟ್ರಂಪ್ ಅವರಿಗೆ ಬಹಳ ದೊಡ್ಡ ಹಿನ್ನಡೆಯೂ ಕೂಡ ಆಗಬಹುದು. ಟ್ರಂಪ್ ಅವರಿಗೆ ಟ್ಯಾರಿಫ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾದಂತಹ ಮುಖಭಂಗ ಆಯಿತೋ ಮತ್ತೊಮ್ಮೆ ಅಂತಹದೇ ಪರಿಸ್ಥಿತಿ ಉಂಟಾಗಬಹುದು. ಅದಕ್ಕೋಸ್ಕರವಾಗಿ ಅಮೆರಿಕದ ಸ್ಪೀಕರ್ ಹೇಳ್ತಾ ಇದ್ದಾರೆ, ಇದು ಯುದ್ಧವೇ ಅಲ್ಲ, ಸೀಮಿತವಾದಂತಹ ಕಾರ್ಯಾಚರಣೆ, ನಮಗೆ ಗುಪ್ತಚರ ಮಾಹಿತಿ ಇತ್ತು, ಅಮೆರಿಕದ ಮೇಲೆ ದಾಳಿಯಾಗುವಂತಹ ಸಾಧ್ಯತೆಗಳಿದ್ವು. ಈ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಇರಾನ್ನ ಮೇಲೆ ದಾಳಿ ಮಾಡಿದ್ದೀವಿ. ಇರಾನ್ 700 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಉತ್ಪಾದನೆ ಮಾಡಿತ್ತು. ಹಾಗೆ ಅಣ್ವಸ್ತ್ರದ ವಿಚಾರದಲ್ಲೂ ಕೂಡ ಅವರಿಗೆ ದೊಡ್ಡ ಯಶಸ್ಸು ಸಿಕ್ಕಿತ್ತು. ಇದೆಲ್ಲವೂ ಕೂಡ ಅಮೆರಿಕಾಗೆ ಬಹಳ ದೊಡ್ಡ ಥ್ರೆಟ್ ಅನ್ನು ತರ್ತಾ ಇತ್ತು. ಹೀಗಾಗಿ ಇದೊಂದು ಸೀಮಿತ ಕಾರ್ಯಾಚರಣೆಯ ಅನಿವಾರ್ಯತೆ ಇತ್ತು, ಇದು ಯುದ್ಧ ಅಲ್ಲ ಅಂತ ಮೈಕ್ ಜಾನ್ಸನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಇರಾನ್ನ ಸುಪ್ರೀಂ ಲೀಡರ್ ಬಗ್ಗೆ ಸಾಕಷ್ಟು ಗೊಂದಲಗಳಿದೆಯಲ್ಲ, ಆತ ಬದುಕಿದಾನಾ ಇಲ್ವಾ ಅಥವಾ ಆಸ್ಪತ್ರೆಯಲ್ಲಿದ್ದಾನಾ, ಆತನಿಗೆ ಗಾಯಗಳಾಗಿದೆ. ಇವತ್ತು ಒಂದು ರಿಪೋರ್ಟ್ ಪ್ರಕಾರ ಆತ 2 ಕಾಲುಗಳನ್ನು ಕಳೆದುಕೊಂಡಿದ್ದಾನೆ, ಕೋಮಾದಲ್ಲಿದ್ದಾನೆ, ಮಿಲಿಟರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಈ ರೀತಿಯಾದಂತಹ ವರದಿಗಳು ಇವತ್ತು ಪಬ್ಲಿಷ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಕೂಡ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ನ ಹೊಸ ಸುಪ್ರೀಂ ಲೀಡರ್ ಬದುಕಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಆತ ಗಾಯಗೊಂಡಿರಬಹುದು, ಆದರೂ ಸಹ ಆತ ಬದುಕಿದ್ದಾನೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಇರಾನ್ ಒಂದು ದೊಡ್ಡ ಕ್ಲೈಮ್ ಅನ್ನ ಮಾಡಿತ್ತು. ಅದೇನು ಕೇಳಿದ್ರೆ, ಅಮೆರಿಕದ USS ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆಯಲ್ಲ, ಇದಕ್ಕೆ ನಾವು ಹೊಡೆದಿದ್ದೀವಿ, ಅದಕ್ಕೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅಂತ. ಆದರೆ ಅಮೆರಿಕದ ಸೆಂಟ್ಕಾಮ್ ಇದನ್ನು ತಿರಸ್ಕರಿಸಿದೆ. USS ಅಬ್ರಹಾಂ ಲಿಂಕನ್ ಈಗಲೂ ಸಹ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಆಪರೇಷನ್ ಎಪಿಕ್ ಫ್ಯೂರಿಯಲ್ಲಿ ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಸೆಂಟ್ಕಾಮ್ ಹೇಳ್ಕೊಂಡಿದೆ. ಇನ್ನೊಂದು ಕಡೆ ಟ್ರಂಪ್ ಅವರ ಲೆಕ್ಕಾಚಾರ ಇರಾನ್ ವಿಚಾರದಲ್ಲಿ ಬಹಳ ದೊಡ್ಡ ತಪ್ಪಾಗಿದೆ ಅಂತ ಅಮೆರಿಕದ ಮಾಜಿ ಭದ್ರತಾ ಸಲಹೆಗಾರ ಜಾನ್ ಬೋಲ್ಟನ್ ಭಾರತದ ಟಿವಿಯೊಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಟ್ರಂಪ್ ಇರಾನನ್ನ ವೆನಿಜುವೆಲಾ ಅಂತ ಭಾವಿಸಿ ಈಸಿಯಾಗಿ ದಾಳಿ ಮಾಡಬಹುದು ಅಂತ ಅಂದುಕೊಂಡಿದ್ರು, ಆದರೆ ಅದು ತಪ್ಪು. ಇರಾನ್ಗೂ ವೆನಿಜುವೆಲಾಗೂ ಬಹಳಷ್ಟು ವ್ಯತ್ಯಾಸ ಇದೆ. ಟ್ರಂಪ್ ಯಾವತ್ತೂ ಸಹ ದೂರದ ಯೋಜನೆಗಳಿಲ್ಲದೆ ನಿರ್ಧಾರವನ್ನು ಕೈಗೊಳ್ತಾರೆ. ಅದರಲ್ಲಿ ದೀರ್ಘಕಾಲದ ತಂತ್ರವೇ ಇರೋದಿಲ್ಲ. ಈಗಲೂ ಸಹ ಇರಾನ್ ವಿಚಾರದಲ್ಲಿ ಟ್ರಂಪ್ ಅವರ ತೀರ್ಮಾನಗಳು ಬಹಳ ತಪ್ಪಾಗಿದೆ. ಆದರೆ ನಮ್ಮ ಸೇನೆ ಅತ್ಯಂತ ಯಶಸ್ವಿಯಾಗಿ ಇರಾನ್ನ ಮೇಲೆ ದಾಳಿ ಮಾಡ್ತಾ ಇದೆ. ಅಮೆರಿಕದ ಸೇನೆ ಇರಾನ್ಗೆ ಬಹಳ ದೊಡ್ಡ ಹಾನಿ ಮಾಡಿದೆ ಅಂತ ಅಮೆರಿಕದ ಮಾಜಿ ಭದ್ರತಾ ಸಲಹೆಗಾರ ಜಾನ್ ಬೋಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಇದೆಲ್ಲದರ ನಡುವೆ IRGC ಇರಾನ್ನ ಜನರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದೆ. ನಮ್ಮ ಶತ್ರು ಪಡೆಗಳಿಗೆ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ, ಹೀಗಾಗಿ ಅವರು ನಮ್ಮ ದೇಶದ ಒಳಗೆ ಗಲಭೆಯನ್ನು ಪ್ರಚೋದಿಸ್ತಾ ಇದ್ದಾರೆ. ಒಂದು ವೇಳೆ ಶತ್ರು ಪಡೆಗೆ ಅನುಕೂಲವಾಗುವಂತೆ ಯಾರಾದರೂ ರಸ್ತೆಗಿಳಿಯುವಂತಹ ಪ್ರಯತ್ನ ಮಾಡಿದ್ದೇ ಆದರೆ ಅಂಥವರ ಮೇಲೆ ಈ ಹಿಂದಿಗಿಂತಲೂ ಕೆಟ್ಟದಾದಂತಹ ತೀರ್ಮಾನವನ್ನು ಕೈಗೊಳ್ತೀವಿ, ಬಹಳ ಕಠಿಣವಾಗಿರುತ್ತೆ ನಮ್ಮ ಕ್ರಮಗಳು ಅಂತ IRGC ತನ್ನ ಜನರಿಗೆ ಎಚ್ಚರಿಕೆ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಜನವರಿ 8ನೇ ತಾರೀಕು ಇರಾನ್ನಲ್ಲಿ ಏನು ಸಂಭವಿಸಿತ್ತೋ ಅದಕ್ಕಿಂತ ದೊಡ್ಡ ಘಟನೆಗೆ ಇರಾನ್ ಸಾಕ್ಷಿಯಾಗುತ್ತೆ ಅಂತ IRGC ಇರಾನ್ನ ಜನರಿಗೆ ಧಮಕಿ ಹಾಕಿದೆ. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಈ ಹಿಂದಿನ ಪ್ರತಿಭಟನೆ ವೇಳೆ IRGC ಅತ್ಯಂತ ಹೇಯವಾಗಿ ನಡೆದುಕೊಂಡಿತ್ತು. ತನ್ನದೇ ಜನರನ್ನ ಮನಸ್ಸಿಗೆ ಬಂದಂತೆ ಹತ್ಯೆ ಮಾಡಿತ್ತು. ಇರಾನೇ ಒಪ್ಪಿಕೊಂಡಿರುವಂತೆ ಆ ಪ್ರತಿಭಟನೆಯಲ್ಲಿ 3,000ಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ. ಅಮೆರಿಕದ ಹ್ಯೂಮನ್ ರೈಟ್ಸ್ ಕಮಿಷನ್ ಹೇಳುತ್ತೆ, ಆ ಒಂದು ಪ್ರತಿಭಟನೆಯಲ್ಲಿ 7,000ಕ್ಕಿಂತಲೂ ಹೆಚ್ಚು ಹತ್ಯೆಗಳು ನಡೆದಿದ್ದಾವೆ ಅಂತ. ಅಮೆರಿಕದ ಟ್ರಂಪ್ ಹೇಳ್ಕೊಳ್ತಾರೆ 32,000 ಜನರ ಸಾವಾಗಿದೆ ಅಂತ. ಈ ನಡುವೆ ಇವತ್ತು ಮತ್ತೆ IRGC ಎಚ್ಚರಿಕೆ ಕೊಟ್ಟಿದೆ, ಒಂದು ವೇಳೆ ಏನಾದರೂ ನೀವು ಪ್ರತಿಭಟನೆಗೆ ಮುಂದಾಗಿದ್ದೆ ಆದರೆ ನಮ್ಮ ರೆಸ್ಪಾನ್ಸ್ ಈ ಹಿಂದಿಗಿಂತಲೂ ಕೂಡ ಕಠೋರವಾಗಿರುತ್ತೆ ಅಂತ. ಮೊನ್ನೆ ಇರಾನ್ನ ಪೊಲೀಸ್ ಮುಖ್ಯಸ್ಥನೂ ಕೂಡ ಇದನ್ನೇ ಹೇಳಿದ್ದ. ಒಂದು ವೇಳೆ ಜನ ಪ್ರತಿಭಟನೆಗೆ ಇಳಿದಿದ್ದೇ ಆದರೆ ನಮ್ಮ ಪೊಲೀಸರ ಕೈಗಳು ಬಂದೂಕಿನ ಟ್ರಿಗರ್ ಮೇಲಿದೆ ಅಂತ ಆತ ಎಚ್ಚರಿಕೆ ಕೊಟ್ಟಿದ್ದ. ಅದರ ಅರ್ಥ ಏನು ಕೇಳಿದ್ರೆ, ಪ್ರತಿಭಟನೆ ಮಾಡಿದ್ದೇ ಆದರೆ ಅಂಥವರಿಗೆ ಗುಂಡೇಟಿನ ಉತ್ತರ ಅಂತ.
ಇರಾನ್ ಯುದ್ಧವೇ ಜಗತ್ತಿಗೆ ಬೇಡ ಆಗಿದೆ. ಈ ಸಂದರ್ಭದಲ್ಲಿ ಈ ಪಾಕಿಸ್ತಾನದವರಿಗೆ ಅದು ಯಾಕೆ ಬುದ್ಧಿ ಇಲ್ವೋ ಗೊತ್ತಿಲ್ಲ. ಅಫ್ಘಾನಿಸ್ತಾನದ ಮೇಲೆ ಮತ್ತೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಕಳೆದ ರಾತ್ರಿ ಕಾಬೂಲ್, ಕಂದಹಾರ್ ಪ್ರಾವಿನ್ಸ್, ಪಕ್ತಿಕಾ ಪ್ರಾವಿನ್ಸ್ ಈ ಎಲ್ಲ ಭಾಗದಲ್ಲಿ ಪಾಕಿಸ್ತಾನದ ವಾಯುಪಡೆಯ ಯುದ್ಧ ವಿಮಾನಗಳು ವಿಪರೀತವಾಗಿ ಬಾಂಬಿಂಗ್ ಮಾಡಿದ್ದಾವೆ. ಹಾಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಓಪನ್ ಫೈರ್ ಕೂಡ ಆಗಿದೆ. ಇದರಿಂದಾಗಿ ಅಫ್ಘಾನಿಸ್ತಾನದ 4 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ತಾಲಿಬಾನ್ನ ಸರ್ಕಾರ ಹೇಳ್ಕೊಂಡಿದೆ. ಇನ್ನು ಪಾಕಿಸ್ತಾನ ನಡೆಸಿದಂತಹ ಏರ್ ಸ್ಟ್ರೈಕ್ ನಲ್ಲಿ ಕಂದಹಾರ್ ವಿಮಾನ ನಿಲ್ದಾಣ ಬಳಿಯಲ್ಲಿದ್ದಂತಹ ಆಯಿಲ್ ಡಿಪೋಗೂ ಕೂಡ ಪಾಕಿಸ್ತಾನ ಹಿಟ್ ಮಾಡಿದೆ ಅಂತ ತಾಲಿಬಾನ್ ಸರ್ಕಾರದ ವಕ್ತಾರನಾಗಿರುವಂತಹ ಜಬೀವುಲ್ಲಾ ಮುಜಾಹಿದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು ನಿಜಕ್ಕೂ ಕೂಡ ಅರ್ಥ ಆಗದಂತಹ ವಿಚಾರ. ಪಾಕಿಸ್ತಾನ ಏನು ಹೇಳ್ತಾ ಇದೆ, TTP ಉಗ್ರರು ನಮ್ಮ ನೆಲದಲ್ಲಿ ದಾಳಿ ಮಾಡ್ತಾ ಇದ್ದಾರೆ, ಅವರಿಗೆ ತಾಲಿಬಾನ್ ಸಪೋರ್ಟ್ ಮಾಡ್ತಾ ಇದೆ ಅಂತ. ಹೀಗಾಗಿ ಈ ಹಿಂದೆ ಪಾಕಿಸ್ತಾನ ಏರ್ ಸ್ಟ್ರೈಕ್ಗಳನ್ನು ಮಾಡಿತ್ತು, ನಾವು ಉಗ್ರ ಶಿಬಿರಗಳನ್ನು ದಾಳಿ ಮಾಡಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಆದರೆ ಈಗ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ ಅವರು ನಮ್ಮ ಆಯಿಲ್ ಡಿಪೋಗಳಿಗೆ ಹೊಡೆದಿದ್ದಾರೆ. ಇದು ಕೇವಲ ಅಫ್ಘಾನಿಸ್ತಾನದ ವಿಮಾನಗಳಿಗೆ ಇಂಧನವನ್ನು ಪೂರೈಕೆ ಮಾಡ್ತಾ ಇರಲಿಲ್ಲ, ವಿಶ್ವಸಂಸ್ಥೆಯ ವಿಮಾನಗಳಿಗೂ ಕೂಡ ಇಂಧನ ಪೂರೈಸುವಂತಹ ಡಿಪೋಗಳಾಗಿದ್ವು. ಅದನ್ನೇ ಈಗ ಪಾಕಿಸ್ತಾನ ಹಿಟ್ ಮಾಡಿದೆ ಅಂತ ತಾಲಿಬಾನ್ನ ಸರ್ಕಾರ ಹೇಳ್ಕೊಂಡಿದೆ. ಪಾಕಿಸ್ತಾನದ ಈ ದಾಳಿಯನ್ನ ನೋಡಿದಾಗ ಏನ್ ಅನ್ನಿಸ್ತು ಕೇಳಿದ್ರೆ, ಈಗಾಗಲೇ ಪಾಕಿಸ್ತಾನದಲ್ಲಿ ಇಂಧನಕ್ಕೆ ಹಾಹಾಕಾರ ಉಂಟಾಗಿದೆ. ಅಲ್ಲಿ ಪೆಟ್ರೋಲ್ ಬೆಲೆ ವಿಪರೀತವಾಗಿ ಜಾಸ್ತಿ ಆಗಿದೆ. ಅವರೊಂದು ಅರ್ಧ ದೇಶವನ್ನ ಲಾಕ್ಡೌನ್ ಮಾಡ್ಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ ಪೆಟ್ರೋಲ್ ಇದೆಯಲ್ಲ, ಅದಕ್ಕೆ ಹೊಡೆಯೋಣ ಅಂತ ಹೇಳಿ ಹೊಡೆದಿರಬಹುದೇನೋ ಅಂತ. ಇಲ್ಲದೆ ಹೋದ್ರೆ ಅಫ್ಘಾನಿಸ್ತಾನದ ಆಯಿಲ್ ಡಿಪೋ ಪಾಕಿಸ್ತಾನಕ್ಕೆ ಏನ್ ಹಾನಿ ಮಾಡಿತ್ತು? ಇನ್ನು ಪಾಕಿಸ್ತಾನದ ಈ ಏರ್ ಸ್ಟ್ರೈಕ್ಗೆ ತಕ್ಷಣ ತಾಲಿಬಾನಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ. ಅವರು ಕೂಡ ರಿಟಾಲಿಯೇಟ್ ಮಾಡಿದ್ದಾರೆ. ತನ್ನ ಸೂಸೈಡ್ ಡ್ರೋನ್ಗಳನ್ನು ಬಳಸಿಕೊಂಡು ಕೋಹಾಟ್ ಆರ್ಮಿ ಕ್ಯಾಂಪನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ. ಈ ಖೈಬರ್ ಪಖ್ತೂನ್ವಾ ಭಾಗದ ಕೋಹಾಟ್ನಲ್ಲಿ ಪಾಕಿಸ್ತಾನದ ಬಹಳ ದೊಡ್ಡ ಆರ್ಮಿ ಕ್ಯಾಂಪ್ ಇದೆ. ಅದನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿ ಮಾಡುವಂತಹ ಯತ್ನ ಮಾಡಿದ್ದಾರೆ. ತಾಲಿಬಾನಿಗಳು ಹೇಳಿದ್ದಾರೆ ನಾವು ದಾಳಿ ಮಾಡಿದೀವಿ ಅಂತ. ಆದರೆ ಪಾಕಿಸ್ತಾನ ಹೇಳಿದೆ ಡ್ರೋನ್ ಬಂದಿದ್ದು ನಿಜ, ನಾವು ಅದನ್ನ ಗಾಳಿಯಲ್ಲೇ ಹೊಡೆದು ಹಾಕ್ಬಿಟ್ಟಿದೀವಿ ಅಂತ. ಈ ಯುದ್ಧದ ನಡುವೆಯೂ ಕೂಡ ಅಫ್ಘಾನಿಸ್ತಾನದವರನ್ನ ಪಾಕಿಸ್ತಾನ ಯಾಕೆ ಕೆಣಕ್ತಾ ಇದೆ ಕೇಳಿದ್ರೆ, ಇದಕ್ಕೆ ಇನ್ನೊಂದು ಕಾರಣ ಇದ್ರೂ ಇರಬಹುದು. ಅದೇನು ಕೇಳಿದ್ರೆ, ಅತ್ತ ಕಡೆಯಲ್ಲಿ ಸೌದಿ ಅರೇಬಿಯಾಗೆ ಇರಾನ್ ಹೊಡಿತಾ ಇದೆಯಲ್ಲ, ಸೌದಿ ಏನ್ ಮಾಡ್ತಾ ಇದೆ, ಪಾಕಿಸ್ತಾನವನ್ನ ಕರೀತಾ ಇದೆ. ಹೇಗಿದ್ರು ನಿಮ್ಮ ನಡುವೆ ಡಿಫೆನ್ಸ್ ಪ್ಯಾಕ್ಟ್ ಇದೆಯಲ್ಲ, ನಮ್ಮ ರಕ್ಷಣೆಗೆ ಬನ್ನಿ ಅಂತ. ಈ ಪಾಕಿಸ್ತಾನಕ್ಕೋ ಸೌದಿ ಅರೇಬಿಯಾದ ರಕ್ಷಣೆಗೆ ಹೋಗ್ಬಿಟ್ಟು ಇರಾನ್ ಅನ್ನ ಎದುರು ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಇರಾನ್ ಜೊತೆಗೆ ಪಾಕಿಸ್ತಾನ ಗಡಿ ಹಂಚಿಕೊಂಡಿದೆ. ಇರಾನ್ನ ಡ್ರೋನ್ಗಳು ತಕ್ಷಣ ಪಾಕಿಸ್ತಾನವನ್ನ ಟಾರ್ಗೆಟ್ ಮಾಡ್ತವೆ. ಇರಾನ್ನ ಮಿಸೈಲ್ಗಳು ಪಾಕಿಸ್ತಾನಕ್ಕೆ ಬಂದು ಬೀಳ್ತವೆ. ಇವರ ಬಳಿಯಲ್ಲೋ ಹೇಳ್ಕೊಳ್ಳುವಂತಹ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಹೀಗಾಗಿ ಪಾಕಿಸ್ತಾನ ಹೆದರು ಹೋಗ್ಬಿಟ್ಟಿದೆ. ಈ ಯುದ್ಧದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಕೂಡ ಯುದ್ಧದಲ್ಲಿದ್ದೀವಿ, ನಮ್ಮ ಮೇಲೆ ಅಫ್ಘಾನಿಸ್ತಾನ ದಾಳಿ ಮಾಡ್ತಾ ಇದೆ, ಹೀಗಾಗಿ ನಾವು ಈ ತಕ್ಷಣದಲ್ಲಿ ಸೌದಿ ಅರೇಬಿಯಾದ ರಕ್ಷಣೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕನ್ವೆ ಮಾಡೋದಕ್ಕೋಸ್ಕರವಾಗಿ ಪದೇ ಪದೇ ಈ ತಾಲಿಬಾನಿಗಳನ್ನು ಕೆಣಕ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟು ಮಧ್ಯಪ್ರಾಚ್ಯ ಮತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಕುರಿತಾದಂತಹ ಒಂದಿಷ್ಟು ಮಾಹಿತಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.